ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮಮ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವ್ರತಂ ಮಮ. ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವ್ರತಂ ಮಮ. ಇದು ರಾಮನ ವ್ರತ. ಹಾಗಾಗಿ ಸತ್ಯವ್ರತ ರಾಮನು. ಅವನೆಂದೂ ತನ್ನ ವ್ರತವನ್ನು ಮರೆಯುವನಲ್ಲ. ಈ ವ್ರತವನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದೊಂದು ರೀತಿ ಒಂದು ಬ್ಲಾಂಕ್ ಚೆಕ್ ಕೊಟ್ಟ ಹಾಗಿದೆ ಅಂತ. ಯಾರಿಂದ ಭಯವಿರಲಿ, ಯಾರಿಗೇ ಭಯವಿರಲಿ, ಬಂದು ಆಶ್ರಯಿಸಿದರೆ ಅಭಯ. ಅದ್ಭುತವಾಗಿರ್ತಕ್ಕಂಥ ಒಂದು ರಾಮಾಯಣದ ಒಂದು ಜೀವ ಇರ್ತಕ್ಕಂಥ ವಾಕ್ಯ ಇದು. ರಾಮನ ವಾಣಿ, ರಾಮನ ಮಾತು. ಇಷ್ಟು ಹೇಳಿದ ರಾಮ ಸುಗ್ರೀವನಿಗೆ ಹೇಳಿದನಂತೆ, ಎಲೆಯ ಕಪಿಶ್ರೇಷ್ಠನೇ ಸುಗ್ರೀವ, ನಾನು ವಿಭೀಷಣನಿಗೆ ಅಭಯವನ್ನು ಕೊಟ್ಟಾಯಿತು. ಹೋಗು, ಕರ್ಕೊಂಡು ಬಾ. ಬಂದವನು ವಿಭೀಷಣ ಇರ್ಬೋದು, ರಾವಣನೇ ಇರಬಹುದು. ಬಂದವನು ವಿಭೀಷಣನಿರಬಹುದು, ರಾವಣನೇ ಇರಬಹುದು. ದತ್ತಮಸ್ಯ ಅಭಯಮ್ಮಯ, ರಾಮನು ಅಭಯವನ್ನು ಕೊಟ್ಟಾಯಿತು. ಇನ್ನು ನಿನಗೆ ಉಳಿದಿರ್ತಕ್ಕಂಥದ್ದು ಕರ್ಕೊಂಡು ಬಾ ಹೋಗಿ. ರಾಮನ ಗಾಂಭೀರ್ಯ ನೋಡಿ, ಔದಾರ್ಯ ನೋಡಿ. ರಾಮನು ಸೀತೆಗಾಗಿ ರಾವಣನ ಜೊತೆ ಸೆಣಸಿದ್ದಾನೆ, ವಿಭೀಷಣನಿಗಾಗಿ ಸುಗ್ರೀವನ ಜೊತೆ ಸೆಣಸಿದ್ದಾನೆ. ಯುದ್ಧ ಆ ರೀತಿ ಯುದ್ಧ ಅಲ್ಲದೆ ಇದ್ರೂ ಕೂಡ ಒಂದು ವಾಗ್ಯುದ್ಧ, ಒಂದು ವಾಕ್ ಸಂವಾದ ನಡೆದಿದೆ ನೋಡಿ. ಅದ್ರ ಬಿಟ್ಟುಕೊಡ್ಲಿಲ್ಲ. ಯಾಕೆಂದರೆ ಸುಗ್ರೀವ ಬೇಕು ರಾಮನಿಗೆ, ಅವನ ಸೈನ್ಯ ಬೇಕು, ಅದರಿಂದ ಎಲ್ಲ ಕೆಲಸ ಆಗುವಂಥದ್ದು. ಆದರೆ ಮೌಲ್ಯ ಬಂದಾಗ, ತತ್ವ ಬಂದಾಗ ನೋಡಿ ಯಾವುದನ್ನು ಕೂಡ ಲೆಕ್ಕಿಸೋದಿಲ್ಲ ಅಂತ. ವಿಭೀಷಣ ಹೊಸಬ, ಒಬ್ಬ ಬಂದಿದ್ದಾನೆ, ಜೊತೆಲಿ 4 ಜನ ಇದ್ದಾರೆ. ಇಲ್ಲಿ ಕೋಟ್ಯಂತರ ಅಸಂಖ್ಯ ಕೋಟಿ ಕಪನಾಯಕರಿದ್ದಾರೆ. ಆದರೆ ರಾಮನ ತಕ್ಕಡಿ ತೂಗುವ ರೀತಿಯನ್ನು ನೋಡಿ ಅಂತ. ಅದು ಪ್ರೀತಿಗೆ, ಭಕ್ತಿಗೆ, ಭಾವಕ್ಕೆ ಒಲಿಯುವಂಥದ್ದು. ಅಲ್ಲಿ ಯಾವ ಲೆಕ್ಕಾಚಾರವೂ ಬರೋದಿಲ್ಲ, ಯಾವ ವ್ಯವಹಾರವೂ ಕೆಲಸ ಮಾಡೋದಿಲ್ಲ. ಭಾವವೇ ಮುಖ್ಯ ಅಲ್ಲಿ ಅಂತ. ಹಾಗಾಗಿ ವಿಭೀಷಣೋವ ಸುಗ್ರೀವ ಯದಿವಾ ರಾವಣ ಸ್ವಯಂ ರಾವಣನೇ ಬಂದಿರಲಿ, ಕರ್ಕೊಂಡು ಬಾ. ಆಗ ಸುಗ್ರೀವನ ಭಾವ ಬದಲಾಯಿತು. ಸುಗ್ರೀವ ಕರಗಿದ. ಸೌಹಾರ್ದೇನ ಅಭಿಚೋದಿತ. ಇಷ್ಟು ಪ್ರಭು ವಿಶ್ವಾಸ ಇಡಬೇಕಾದ್ರೆ ಅದೇನೋ ಇರಬೇಕು ಅಲ್ಲಿ ಅಂತ ಅವನಿಗೂ ಅನ್ನಿಸ್ತು ಅಂತ. ಹಾಗಾಗಿ ಸುಗ್ರೀವ ರಾಮನಿಗೆ ಹೇಳಿದಂತೆ, ಪ್ರಭು ಇದು ನಿನಗೆ ಸರಿ, ನಮ್ಮಂಥವರಿಗಲ್ಲ. ಈ ಭಾವ, ಈ ಔದಾರ್ಯ, ಈ ಮನಸ್ಸು, ಈ ವಿಶ್ವಾಸ ನಿನಗೆ ಸರಿ. ಈ ಕ್ಷಣದಲ್ಲಿ ನನಗೂ ಹಾಗೆ ಅನ್ನಿಸ್ತಾ ಇದೆ. ಮಮಚಾಪ್ಯಂತರಾತ್ಮಾಯಂ ಶುದ್ಧಂ ವೇತ್ತ ವಿಭೀಷಣಂ. ನನ್ನ ಕಣ್ ತೆರೆದಂತಾಯಿತು, ನನ್ನ ಅಂತರಾತ್ಮವು ಕೂಡ ವಿಭೀಷಣನನ್ನು ಶುದ್ಧನನ್ನಾಗಿ ತಿಳಿತಾ ಇದೆ. ಮತ್ತು ನೀನು ಆಂಜನೇಯ ಇಬ್ಬರು ಹೇಳಿದ ಮೇಲೆ ಮತ್ತೇನಿದೆ, ಪರೀಕ್ಷೆ ನೀವು ಮಾಡಿರ್ತೀರಿ. ಒಂದು ವ್ಯಕ್ತಿಯನ್ನು ನೋಡಿದರೆ ಅದು ಕ್ಷಕಿರಣದಂತೆ ಅಂತ. ಒಳಹೊಕ್ಕು ಆತ್ಮದಲ್ಲಿ ಏನಿದೆ, ಅಂತರಂಗದಲ್ಲಿ ಏನಿದೆ, ಅರಿವು ಶಕ್ತಿಯುಳ್ಳ ದೃಷ್ಟಿ ಉಳ್ಳವರು ನೀವಿಬ್ಬರು, ನೀನು ಮತ್ತು ಹನುಮಂತ. ನೀವು ಪರೀಕ್ಷೆ ಮಾಡಿದರೆ ಇನ್ನೇನು. ಹಾಗಾಗಿ ಬರಲಿ ವಿಭೀಷಣ, ಇನ್ನು ಮೇಲೆ ನಾನು ಹೇಗೂ ಅವನು ಕೂಡ ಹಾಗೆ ಇಲ್ಲಿ ಎಂಬುದಾಗಿ ಹೇಳಿ ವಿಭೀಷಣನ ಸಖಿತ್ವವನ್ನು, ಸ್ನೇಹವನ್ನು ಸುಗ್ರೀವನು ಒಪ್ಕೊಂಡಾಗ ವಿಭೀಷಣನ ಶರಣಾಗತಿಗೆ ಮೊದಲು ಸುಗ್ರೀವನ ಶರಣಾಗತಿ ಆಯಿತು. ಸುಗ್ರೀವ ಶರಣಾಗತಿ ಆದ ಮೇಲೆ ವಿಭೀಷಣನ ಶರಣಾಗತಿ ಅಂತ. ಹೀಗೆ ರಾಮನು ಅಭಯವನ್ನು ಕೊಟ್ಟಿರಲು ರಾವಣಾನುಜನು ವಿಭೀಷಣನು ಭೂಮಿಂ ಸಮವಲೋಕೇನ್, ಭೂಮಿಯ ಕಡೆ ಒಂದು ದೃಷ್ಟಿ ಹಾಯಿಸ್ತಾನೆ, ಮೇಲಿಂದ ನೋಡ್ತಾನೆ. ಇಳಿಯುವ ಒಂದು ಹಿನ್ನೆಲೆ ಅದು. ಹೃಷ್ಟ, ಅವನ ಹರ್ಷಕ್ಕೆ ಪಾರವೇ ಇಲ್ಲ, ವಿಭೀಷಣನ ಆನಂದಕ್ಕೆ ಪಾರವೇ ಇಲ್ಲ. ತನ್ನ ಭಕ್ತರಾದ 4 ಅನುಚರರ ಜೊತೆಯಲ್ಲಿ ಭೂಮಿಗಿಳಿದ, ಬಂದು ರಾಮನ ಕಾಲಿಗೆ ಬಿದ್ದ. ನಿನ್ನ ಕಾಲಿಗೆ ಬಿದ್ದೇನೋ ಪರಮ ಕೃಪಾಳು, ತೇಲಿಸೋ ಇಲ್ಲ ಮುಳುಗಿಸೋ. ನಿನ್ನ ಕಾಲಿಗೆ ಬಿದ್ದನು ಪರಮ ಕೃಪಾಳು ಎಂಬ ಪದ ನೆನಪಾಗ್ತದೆ. ಪಾದಯೋ ಶರಣಾನ್ವೇಷಿ, ಶರಣಾಗತನಾಗಿ ಬಂದು ಕಾಲಿಗೆ ಬಿದ್ದನಂತೆ
ವಿಭೀಷಣ ಅಂತ. ಮತ್ತು ಹೀಗೆ ಹೇಳ್ತಾನೆ. ರಾಮನ ಮನಸ್ಸಿಗೆ ಸಂತೋಷವಾಯಿತು ವಿಭೀಷಣನ ಮಾತುಗಳನ್ನು ಕೇಳಿ. ಹೇಳ್ತಾನೆ ವಿಭೀಷಣ, ರಾವಣನ ತಮ್ಮ ಹೋದು ನಾನು ಪ್ರಭು, ಆದರೆ ಅವನಿಗೆ ನಾನೇನು ಅಂತ ಗೊತ್ತಿಲ್ಲ, ನನ್ನನ್ನು ಅರಿತಿಲ್ಲ ಅವನು. ಹಾಗಾಗಿ ಅವಮಾನಿತ, ಅಲ್ಲಿರುವುದು ನನಗೆ ಅವಮಾನ ಮಾತ್ರ, ಅಭಿಮಾನ ಉಳಿಲಿಲ್ಲ ಏನು ಅಂತ. ನೀನು ನಾನು ಅಂತಲ್ಲ, ಯಾರು ಬಂದು ಶರಣಾದರೂ ಕೂಡ ಅಭಯ ಕೊಡ್ತಕ್ಕಂಥವನು ನೀನು. ನಾನು ಬರಲ್ಲೊಬ್ಬ, ನಿನ್ನ ಪಾದಕ್ಕೆ ನಿನ್ನ ಕಾಲಿಗೆ ಬಿದ್ದಿರ್ತಕ್ಕಂಥ, ನಿನ್ನ ಮಡಿಲಲ್ಲಿ ನಿನ್ನ ಆಶಯದಲ್ಲಿ ಇರ್ತಕ್ಕಂಥ ಅಸಂಖ್ಯ ಕೋಟಿ ಜೀವಗಳ ಪೈಕಿಯಲ್ಲಿ ನಾನು ಒಬ್ಬ. ಹಾಗಾಗಿ ಸರ್ವರ ತಂದೆಯೇ ಅಣ್ಣನಿಗೆ ಬೇಡವಾದೆ, ನೀನು ಪರಿಗ್ರಹಿಸು, ನೀನು ಸ್ವೀಕಾರ ಮಾಡು. ಪರಿತ್ಯಕ್ತ ಮಯ ಲಂಕಾ, ಲಂಕೆಯನ್ನು ತ್ಯಜಿಸಿದೆ. ಮಿತ್ರಾಣಿ, ಅಲಿಯ ನನ್ನ ಮಿತ್ರರು. ಧನಾನಿ, ಅಲಿಯ ನನ್ನ ಸಂಪತ್ತು, ಎಲ್ಲವನ್ನೂ ತ್ಯಜಿಸಿದೆ. ಇನ್ನು ಮುಂದೆ ನನ್ನ ಬದುಕು ನಿನಗರ್ಪಿತ. ಭವದ್ಗತಂಚ ಮೇ ರಾಜ್ಯಂ ಜೀವಿತಂಚ ಸುಖಾನುಚ. ನನ್ನ ಬದುಕು, ನನ್ನ ಸುಖ, ಮತ್ತೊಂದು ಆಸೆ ಇದೆ ನನಗೆ, ಒಂದು ಅಪೇಕ್ಷೆ ಇದೆ, ಲಂಕೆ ಮುಂದೆ ಒಳ್ಳೆಯದಾಗಬೇಕು ಮತ್ತೆ ಅಂತ, ಲಂಕೆಗೆ ಮತ್ತೆ ಒಳ್ಳೆಯ ಕಾಲ ಬರಬೇಕು ಅಂತ. ಇದೆಲ್ಲವೂ ನಿನಗರ್ಪಿತ, ನಿನ್ನ ಅಧೀನ, ನನ್ನದೆಂಬುದು ಯಾವುದೂ ಇಲ್ಲ, ಎಲ್ಲ ನಿನ್ನದು ಎಂಬುದಾಗಿ ವಿಭೀಷಣ ಹೇಳಿದಾಗ ಆ ಶ್ಲೋಕ ನೆನಪಾಗ್ತದೆ. ಮಾತಾ ರಾಮೋ ಮತ್ಪಿತ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಖ ರಾಮಚಂದ್ರ, ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು. ವಿಭೀಷಣನ ಭಾವ ಅದು. ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ. ರಾಮ ಏನು ಮಾಡಿದಂತೆ, ಭಾರಿ ಸುಂದರವಾಗಿರ್ತಕ್ಕಂಥ ಪ್ರಯೋಗ ಇದೆ ಇಲ್ಲೊಂದು. ವಿಭೀಷಣನನ್ನು ನೋಡಿದನಂತೆ. ಹೇಗೆ ನೋಡಿದನಂತೆ ಅಂದರೆ, ಲೋಚನಾಭ್ಯಾಂ ಪಿಬನ್ಯವಾನ್, ಕಣ್ಣುಗಳಿಂದಲೇ ಕುಡಿಯುವವನಂತೆ, ತನ್ನ ನೋಟದಿಂದಲೇ ಸವಿಯನ್ನು ಸೇವಿಸುವವನಂತೆ, ಕುಡಿಯುವವನಂತೆ ವಿಭೀಷಣನನ್ನು. ಲೋಚನಾಭ್ಯಾಂ ಪಿಬನ್ಯವ, ಆ ಪ್ರೇಮ ದೃಷ್ಟಿ ಬಿತ್ತು ವಿಭೀಷಣನ ಮೇಲೆ. ಅದೇ ಬೇಕಾಗಿದ್ದವನಿಗೆ, ವಿಭೀಷಣನಿಗೆ ರಾಮನ ಪ್ರೇಮ ದೃಷ್ಟಿ. ಆಮೇಲೆ ವಚಸ ಸಾಂತ್ವಯಿತ್ವ, ಸಂತೈಸಿದ, ಮಾತಿನಿಂದ ಕೂಡ ಸಂತೈಸಿದ. ಏನು ಚಿಂತೆ ಮಾಡಬೇಡ, ಇದು ನಿನ್ನ ಮನೆ, ಇದು ನಾವೆಲ್ಲ ನಿನ್ನವರು, ನೀನೆಲ್ಲೂ ಬೇರೆ ಕಡೆ ಬಂದಿಲ್ಲ ಅಂತ, ನಿನ್ನ ಮನೆಗೆ ಬಂದಿದ್ದೀಯೆ ಅಂತ, ಮನೆಗಿಂತ ಮನೆ ಇದು ಎಂಬುದಾಗಿ ಅವನನ್ನು ಸಂತೈಸಿ, ಉಳಿದವ್ರಿಗೆ ಸಮಾಧಾನ ಆಗಬೇಕಲ್ಲ, ಸುಮ್ಮನೆ ಒಂದು ಮಾತನ್ನು ಕೇಳ್ತಾನೆ. ವಿಭೀಷಣ, ಲಂಕೆಯ ಪರಿಚಯ ಕೊಡ್ತೀಯಾ? ಲಂಕೆಯಲ್ಲಿ ಏನಿದೆ? ರಾಕ್ಷಸರ ಬಲಾಬಲ, ನಮ್ಮ ಮುಂದೆ ಯಾವ ಸವಾಲಿದೆ, ಪರಿಚಯ ಕೊಡ್ತೀಯಾ ಅಂದಾಗ ಪರಿಚಯ ಕೊಟ್ಟಂತೆ ವಿಭೀಷಣ. ರಾವಣ ಅವಧ್ಯ ಸರ್ವಭೂತಾನ, ಮನುಷ್ಯರು ಮತ್ತು ಮರ್ಕಟರನ್ನು ಹೊರತುಪಡಿಸಿ ಮತ್ತು ಯಾರಿಂದಲೂ ವಧ್ಯನಲ್ಲ. ದೇವದಾನವ ರಾಕ್ಷಸರಿಗೆ ಅವಧ್ಯ ಅವನು, ಬ್ರಹ್ಮನ ವರ ಇದೆ. ಕುಂಭಕರ್ಣ ರಾವಣನ ತಮ್ಮ, ನನ್ನ ಅಣ್ಣ, ಅವನಿಗೆ ಇಂದ್ರನೂ ಕೂಡ ಲೆಕ್ಕ ಅಲ್ಲ ಯುದ್ಧಕ್ಕೆ ನಿಂತರೆ ಅಂಥವನು. ಪ್ರಹಸ್ತ ಸೇನಾಪತಿ, ಒಂದು ಕಾಲದಲ್ಲಿ ಕೈಲಾಸದಲ್ಲಿ ಯುದ್ಧ ನಡೆದಾಗ ಮಾಣಿಭದ್ರನನ್ನು, ಕುಬೇರನ ಸೇನಾಪತಿ, ಕುಬೇರನ ಮಗ ಅಂತಲೂ ಕರೀತಾರೆ, ಯುವರಾಜ, ಅರಕನಗರ ಯುವರಾಜ ಅಂತಲೂ ಹೇಳ್ತಾರೆ, ಅವನನ್ನು ಸೋಲಿಸಿದವನು. ಇಂದ್ರಜಿತು ಅದೃಶ್ಯನಾಗ್ತಾನೆ ಯುದ್ಧದಲ್ಲಿ. ಯಜ್ಞ ಮಾಡಿ ಮೇಲಕ್ಕೆ ಎದ್ದ ಅಂದರೆ, ಹುತಾಶನಂ ತರ್ಪಯಿತ್ವ, ಆ ನಿಕುಂಬಲಿಗೆ ಹೋಗಿ ವಾಮಾಚಾರದ ಯಜ್ಞವನ್ನು ಮಾಡಿ ಮೇಲಕ್ಕೆ ಎದ್ದ ಅಂದರೆ ಅವನು ಮಾಯವಾಗ್ತಾನೆ. ಮಾತ್ರವಲ್ಲ, ಅವನ ಕವಚ, ರಥ, ಧನುಸ್ಸು ಎಲ್ಲವೂ ಮಾಯವಾಗ್ತದೆ. ಮಾಯದಲ್ಲಿ ಬಂದು ಕೊಲ್ಲತಕ್ಕಂಥ ಇಂದ್ರಜಿತು. ಮಹೋದರ, ಮಹಾಪಾರ್ಶ್ವ, ಅಕಂಪನ ಇವರೆಲ್ಲ ಅವನ ಸೇನಾ ನಾಯಕರು. 10,000 ಕೋಟಿ ಕಾಮರೂಪಿಗಳಾಗಿರ್ತಕ್ಕಂಥ ಮಾಂಸ ಶೋಣಿತ ಭಕ್ಷ್ಯರು, ಮಾಂಸ ತಿನ್ನೋದು, ರಕ್ತ ಕುಡಿಯೋದು, ಇದನ್ನು ಮಾಡ್ತಕ್ಕಂಥ ರಾಕ್ಷಸರ, ಲಂಕಾಪುರ ನಿವಾಸಿಗಳ ಬಳಗ. ಇವರೆಲ್ಲರೂ ಒಡಗೂಡಿ ಒಂದು ಕಾಲದಲ್ಲಿ ದೇವತೆಗಳ ಜೊತೆಗೆ ಯುದ್ಧ ಮಾಡಿದ್ದಾನೆ ರಾವಣ. ದೇವತೆಗಳು ಸೋತಿದ್ದಾರೆ ಆ ಯುದ್ಧದಲ್ಲಿ. ಇಂಥವನು ಅವನು ಎಂಬುದಾಗಿ ಎಲ್ಲ ಪರಿಚಯ ಹೇಳ್ತಾ ಇದ್ದಾನೆ ವಿಭೀಷಣ. ರಾಮ ಹೇಳಿದಂತೆ, ರಾವಣನ ಬಗ್ಗೆ ನೀ ಏನೆಲ್ಲ ಹೇಳಿದೆ ಅದೆಲ್ಲ ಕೇಳಿದೆ, ನನಗೂ ಗೊತ್ತು ಅವನ ಬಗ್ಗೆ. ಆದರೆ ಒಂದು ಮಾತನ್ನು ಹೇಳ್ತೇನೆ ಕೇಳು, ಇದು ಸತ್ಯ, ಇದು ಪ್ರತಿಜ್ಞೆ ನನ್ನದು ಅಂತ. ಏನು ಅಂದರೆ, ಆ ನಿನ್ನಣ್ಣ ದಶಗ್ರೀವ, ಅವನನ್ನು ಸೇನಾಪತಿ, ಸಹೋದರ, ಬಳಗ ಸಹಿತನಾಗಿ ವಧಿಸಿ ನಿನ್ನನ್ನು ಲಂಕೆಯ ದೊರೆಯನ್ನಾಗಿ ಅಭಿಷೇಕ ಮಾಡ್ತೇನೆ, ಪಟ್ಟಾಭಿಷೇಕ ಮಾಡ್ತೇನೆ ನಿನಗೆ. ವಿಭೀಷಣ ಏನೂ ಕೇಳಿಲ್ಲ. ವಿಭೀಷಣ ಅಭಯವನ್ನು ಕೇಳಿದ್ದು ಮಾತ್ರ. ಆದರೆ ರಾಮನದ್ದು ಎಲ್ಲಿವರೆಗೆ ಅಂದರೆ ರಾಜ್ಯದಾನದ ವಚನ ಅಂತ. ಈಗ ಸೇವೆ ಮಾಡೋಕ್ಕಿಂತ ಮುಂಚಿನ ಫಲ ಬರೋದು ಅಂದರೆ ಹೀಗೆ ಅಂತ. ನೀವು
ರಾಮನಂತವರು ಸೇವೆ ಮಾಡೋಕ್ಕೆ ಹೊರಟ್ರೆ ಸೇವೆ ಮಾಡಿದ ಮೇಲೆಲ್ಲ ಮಾಡೋಕ್ಕೆ ಹೊರಟ ಕೂಡಲೇ ಫಲ ಬರ್ತದೆ ಅದಕ್ಕೆ ಅಂತ. ಹಾಗಾಗಿ ಪ್ರಹಸ್ತ, ಕುಂಭಕರ್ಣ ಮೊದಲಾದವರೊಂದಿಗೆ ಕೂಡಿದ ರಾವಣನನ್ನು ವಧಿಸಿ ನಿನ್ನನ್ನು ಲಂಕೆಗೆ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತೇನೆ. ಆ ರಾವಣ ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳಕ್ಕೆ ಹೋಗಲಿ, ಬ್ರಹ್ಮಲೋಕಕ್ಕೆ ಹೋಗಲಿ, ನನ್ನಿಂದ ಬದುಕಿ ಉಳಿಲಾರ, ಬಚಾವಾಗಲಾರ ಅವನು. ಮಾತ್ರವಲ್ಲ, ಯುದ್ಧದಲ್ಲಿ ಪುತ್ರ ಮಿತ್ರ ಕಳತ್ರ ಎಲ್ಲರಿಂದ ಅಂದರೆ ಅವನ ಬಲ ಮತ್ತು ಸಚಿವರಿಂದ ಕೂಡಿರ್ತಕ್ಕಂಥ ರಾವಣನನ್ನು ವಧಿಸದಿದ್ದರೆ ಅಯೋಧ್ಯೆಯನ್ನು ಪ್ರವೇಶ ಮಾಡೋದಿಲ್ಲ. ರಾಮನ ಪ್ರತಿಜ್ಞೆ ಅದು. ರಾವಣನ ವಧೆಗೈಯದೆ ಅಯೋಧ್ಯೆಯನ್ನು ಪ್ರವೇಶ ಮಾಡೋದಿಲ್ಲ. ಲಕ್ಷ್ಮಣನ ಮೇಲಾಣೆ, ಭರತನ ಮೇಲಾಣೆ, ಶತ್ರುಘ್ನನ ಮೇಲಾಣೆ, ನನ್ನ 3 ಸಹೋದರರ ಮೇಲಾಣೆ, ರಾವಣನ ವಧೆ ಮಾಡದೆ ನಿನಗೆ ಪಟ್ಟ ಕಟ್ಟದೆ ನಾನು ಅಯೋಧ್ಯೆಯನ್ನು ಪ್ರವೇಶ ಮಾಡೋದಿಲ್ಲ ಎಂಬುದಾಗಿ ರಾಮ ಹೇಳಿದಾಗ ಮತ್ತೊಮ್ಮೆ ತಲೆಬಾಗಿ ನಮಸ್ಕಾರ ಮಾಡ್ತಾನೆ ವಿಭೀಷಣ. ಪ್ರಭು, ನಾನು ನನ್ನ ಕಿರು ಸೇವೆಯನ್ನು ಮಾಡ್ತೇನೆ ಈ ಕಾರ್ಯದಲ್ಲಿ. ಇನ್ನು ಮುಂದೆ ನನಗೆ ನೀನೇ ಎಲ್ಲವೂ, ನೀನೇ ಸರ್ವಸ್ವ. ಹಾಗಾಗಿ ಲಂಕೆಯನ್ನು ತೊಡಕುವ, ರಾಕ್ಷಸರನ್ನು ವಧಿಸ್ತಕ್ಕಂಥ ಆ ಕಾರ್ಯ ಏನಿದೆ, ಉಸಿರಿರುವಷ್ಟು, ಪ್ರಾಣತ್ರಾಣ ಇರುವಷ್ಟು ನನ್ನ ಸೇವೆಯನ್ನು ನಾನು ಮಾಡ್ತೇನೆ. ನಿನ್ನ ಸೇನೆಯನ್ನು ಪ್ರವೇಶ ಮಾಡಿ ನಾನು ಕೂಡ ಯುದ್ಧ ಮಾಡ್ತೇನೆ ನಿನ್ನ ಪರವಾಗಿ. ನನ್ನ ಸರ್ವಶಕ್ತಿಯನ್ನು ಧಾರೆ ಎರೀತೇನೆ. ನನಗೇನು ಗೊತ್ತೋ ಅದೆಲ್ಲವನ್ನು ಹೊರೆಯುತ್ತೇನೆ ಎಂದಾಗ ರಾಮನು ಲಕ್ಷ್ಮಣನಿಗೆ ಹೇಳಿದಂತೆ, ಲಕ್ಷ್ಮಣ, ಸಮುದ್ರದಿಂದ ನೀರನ್ನು ತಗೊಂಡು ಬಾ, ಇಲ್ಲಿಯೇ ಈಗಲೇ ಅಭಿಷೇಕ ಮಾಡು. ಮುಂದೆ ಯಾವುದೋ ಕಾಲದಲ್ಲೇ ಅಲ್ಲ, ಹಿಂದೆ ಇಲ್ಲಿಯೇ ಈಗಲೇ ನನಗೆ ಸಂತೋಷ ಆಗಿದೆ, ನಾನು ಪ್ರಸನ್ನನಾಗಿದ್ದೇನೆ, ವಿಭೀಷಣನನ್ನು ಲಂಕಾಧಿಪತಿಯನ್ನಾಗಿ ಈಗಲೇ ಅಭಿಷೇಕ ಮಾಡು ಅಂತ. ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾಡಲಿಕ್ಕೆ ಸಂಪ್ರದಾಯ ಮತ್ತು ಶಾಸ್ತ್ರಗಳು ಒಪ್ಪುತ್ತವೆ. ವಿಶ್ವಾಸ ಬೇಕು. ಕೊಡಿಸುವ ವಿಶ್ವಾಸ ಇದ್ದರೆ ಮುಂದಕ್ಕೆ ಮಾಡಬಹುದು. ಒಂದು ಯಾವ ಪ್ರಮಾಣದ ವಿಶ್ವಾಸ ಅದು? ಹೀಗೆ ಹೇಳುವಾಗ ಸೌಮಿತ್ರಿ ಸಮುದ್ರದಿಂದ ನೀರನ್ನು ತಂದು ವಾನರ ಮುಖ್ಯರ ಮಧ್ಯದಲ್ಲಿ, ವಾನರ ಯೂಥಪತಿಗಳ ಮಧ್ಯದಲ್ಲಿ ಒಂದು ಎತ್ತರದಲ್ಲಿ ವಿಭೀಷಣನನ್ನು ಕೂರಿಸಿ ರಾಜ್ಯಾಭಿಷೇಕ ಮಾಡಿದ. ಈಗಲೇ, ಯುದ್ಧದ ನಂತರ ಅಲ್ಲ, ಪಟ್ಟಾಭಿಷೇಕ ಮಾಡಿದ ಸುಗ್ರೀವನಿಗೆ ಎಂಬಲ್ಲಿಗೆ ಇಂದಿನ ರಾಮಕಥೆಯ ಒಂದು ಘಟ್ಟ ರೂಪಕದ ಹತ್ತಿರ ಬರ್ತಾ ಇದೆ. ನಾವು ಒಂದು ಹಾಡು ರಾಮನ ಔದಾರ್ಯವನ್ನು, ರಾಮನ ಆ ಒಂದು ಶ್ರೇಷ್ಠತೆಯನ್ನು ಒಂದು ನಿರೂಪಣೆ ಮಾಡ್ತಕ್ಕಂಥ ಒಂದು ಹಾಡಿನ ಬಳಿಕ ರೂಪಕಕ್ಕೆ ಹೋಗ್ತಾ ಇದ್ದೇವೆ. ರಾಮನ ಆ ಅನುಗ್ರಹವನ್ನು, ಆ ಪ್ರೀತಿಯನ್ನು ಕಂಡ ಕಪಿನಾಯಕರೆಲ್ಲರೂ ಸಾಧು 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 ಎಂಬುದಾಗಿ ಜಯಘೋಷ ಮಾಡ್ತಾ ಇದ್ದಾರೆ. ಇಡೀ ರಾಮಾಯಣದಲ್ಲಿ ಎಲ್ಲೆಲ್ಲಿ ರಾಮನ ಒಂದು ಆ ಹೃದಯ ವೈಶಾಲ್ಯ ವ್ಯಕ್ತವಾಗಿದೆ ಅನ್ನೋದನ್ನು ನಿರೂಪಣೆ ಮಾಡ್ತಕ್ಕಂಥ ಒಂದು ಹಾಡನ್ನು ಕೇಳಿ ನಾವು ಇನ್ನು ರೂಪಕಕ್ಕೆ ಹೋಗೋಣ. ಕಾಲಿಗೆ ತಾಕಿದ ಕಲ್ಲಿಗೂ ಜೀವವನ್ನು ನೀಡುವ ಕೌಶಲ್ಯ ಅಲ್ವಾ? ಅಹಲ್ಯೆ, ಕಾಲಿಗೆ ತಾಕಿದ ಕಲ್ಲು ಜೀವವನ್ನು ನೀಡುವ ಕೌಶಲ್ಯ ರಾಮನದ್ದದು ಅಂತ. ವೈಶಾಲ್ಯ ಎಂಥದ್ದು? ಎಂಜಲಲು ನಂಜಿಲ್ಲದ ಭಕ್ತಿಯ ಕಾಣುವ ವೈಶಾಲ್ಯ ಶಬರಿ. ಎಂಜಲಲು ನಂಜಿಲ್ಲದ ಭಕ್ತಿಯ ಕಾಣುವ ವೈಶಾಲ್ಯ. ತಪ್ಪನ್ನು ಒಪ್ಪಿದ ವಾನರ ವಾಲಿಗೆ ದಕ್ಕಿತು ಕೈವಲ್ಯ. ಹಸಿಮೈ ಮಳಲಿನ ಅಳಿಲಿಗೂ ಲಭಿಸಿತು ಸೇವಾ ಸಾಫಲ್ಯ. ಇದು ರಾಮ, ಇದು ರಾಮ, ಇದು ರಾಮ. ರಾಮ ಯಾರು ಅಂದರೆ ಭೀಷಣ ರಕ್ಕಸ ರಾಜ್ಯ ವಿಭೀಷಣ ವಶವಾಗಿಸಿದವನು. ಅಲ್ಲಿವರೆಗೆ ಭೀಷಣ, ಲಂಕೆ ಅಂದರೆ ಭೀಷಣ, ಲಂಕೆ ಅಂದರೆ ಭೀಷಣ, ಅದು ಇನ್ನು ಮುಂದೆ ವಿಭೀಷಣ ಅಂತ. ಲಂಕೆಯಲ್ಲಿ ರಾಮರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥವನು. ಅವನನ್ನು ಸ್ತುತಿಸಿ ಮುಂದುವರಿಯೋಣ. ಕಾಲಿಗೆ ತಾಕಿದ ಕಲ್ಲಿಗೂ ಜೀವವ ನೀಡುವ ಕೌಶಲ್ಯ. ಕಾಲಿಗೆ ತಾಕಿದ ಕಲ್ಲಿಗೂ ಜೀವವ ನೀಡುವ ಕೌಶಲ್ಯ. ಕಾಲಿಗೆ ತಾಕಿದ ಕಲ್ಲಿಗೂ
ಕೌಶಲ್ಯ ಎಂಜಲಲು ನಂಜಿಲ್ಲದ ಭಕುತಿಯ ಕಾಣುವ ವೈಶಾಲ್ಯ ಎಂಜಲಲು ನಂಜಿಲ್ಲದ ಭಕುತಿಯ ಕಾಣುವ ವೈಶಾಲ್ಯ ತಪ್ಪನು ಒಪ್ಪಿದ ವಾನರವಾನಿಗೆ ದಕ್ಕಿತು ಕೈವಲ್ಯ ತಪ್ಪನು ಒಪ್ಪಿದ ವಾನರವಾನಿಗೆ ದಕ್ಕಿತು ಕೈವಲ್ಯ ಹಸಿ ಮೈ ಮಳಲಿನ ಅಳಿಲಿಗೂ ಲಭಿಸಿತು ಸೇವಾ ಸಾಫಲ್ಯ ಹಸಿ ಮೈ ಮಳಲಿನ ಅಳಿಲಿಗೂ ಲಭಿಸಿತು ಸೇವಾ ಸಾಫಲ್ಯ ಭೀಷಣ ರಕ್ಕಸರಾಜ್ಯ ವಿಭೀಷಣ ವಶವಾಗಿಸಿದವನು ಭೀಷಣ ರಕ್ಕಸರಾಜ್ಯ ವಿಭೀಷಣ ವಶವಾಗಿಸಿದವನು ದುರಿತವ ದೂರೀಕರಿಸುತ್ತ ಉಳಿತನು ತಿಳಿಯಲಿ ಉಳಿಸಿದನು ದುರಿತವ ದೂರೀಕರಿಸುತ್ತ ಉಳಿತನು ಇಳಿಯಲಿ ಉಳಿಸಿದನು ಕತ್ತಲ ಹಳಿಯದಿ ಧರ್ಮದ ಬೆಳಕನು ಹೊತ್ತಿಸಿ ನಕ್ಕವನು ಕತ್ತಲ ಹಳಿಯದಿ ಧರ್ಮದ ಬೆಳಕನು ಹೊತ್ತಿಸಿ
ಸಿಕ್ಕವನು ಲೋಕಕ್ಕೆ ಸಿಕ್ಕವನು ರಾಘವ ಲೋಕಕ್ಕೆ ಸಿಕ್ಕವನು ರಾಘವ ಇಲ್ಲಿಗೆ ಸಿಕ್ಕವನು ಲೋಕಕ್ಕೆ ಸಿಕ್ಕವನು ಇಲ್ಲಿಗೆ ಸಿಕ್ಕವನು ಲೋಕಕ್ಕೆ ಸಿಕ್ಕವನು